ಯುವರ್ ಆನರ್, ಈ ಮೊಕದ್ದಮೆಯ ಮುಖ್ಯ ಸಾಕ್ಷಿಯಾಗಿ ತ್ರಿವಿಕ್ರಮ ಟೈಪಿಂಗ್ ಇನ್ಸ್ಟಿಟ್ಯೂಟ್ ಮಾಲೀಕರಾದ ತ್ರಿವಿಕ್ರಮರವರನ್ನ ಕೆಲವು ಪ್ರಶ್ನೆಗಳು ಕೇಳಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. Yes, you can proceed. ತ್ರಿವಿಕ್ರಮರವರೇ, ಈ ಸುರೇಶ್ ನಿಮಗ್ ಗೊತ್ತಾ? ಈ ಸುರೇಶ್ ನಿಮಗ್ ಗೊತ್ತಾ? ಸ್ವಲ್ಪ ತಾಳಿಮ್ಮ, ಮಿಷನ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇವಡು ಕೇಳಿಸೋಲ್ಲ. ಏನಂದ್ರಿ? ಈ ಸುರೇಶ್ ನಿಮಗ್ ಗೊತ್ತಾ ಅಂದೆ. ಅಬ್ಬಾ, ಇವನ ಬಹಳ ದಿವಸದಿಂದ ಗೊತ್ತು. ಹೇಗ್ ಗೊತ್ತು? ನನ್ನ ಇನ್ಸ್ಟಿಟ್ಯೂಟ್ ಅಲ್ಲಿ ಸುಬ್ಬ ಅಂತ ಒಬ್ಬ ಸ್ಟೂಡೆಂಟ್ ಇದ್ದ. ಅವನು ನೋಡಕ್ಕೆ ಅಂತ ಇವಳು ಬರ್ತಿದ್ದ. ಬಂದಾಗ ಟೈಪ್ರೈಟರ್ಗಳು ಕಟಕಟ ಕಟ್ಟ ಕಟಕಟ ಕಾಟ ಕಟಕಟ ಅಂತ ಹೊಡ್ಕೊಳ್ತಿದ್ವು. ಇವನಿಗೆ ತಲೆ ಕೆಡ್ತೋ ಏನೋ. ಸರ್, ನಾನು ಟೈಪ್ ರೈಟಿಂಗ್ ಕಲಿತೀನಿ ಅಂದ. ಅಪ್ಪ ಸೀಟ್ ಇಲ್ಲ ಅಂದೆ. ಇಲ್ಲ ಸರ್, ನೀವು ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಡ್ಲೇಬೇಕು. ಸರಿ ಆಯ್ತು, ಬೆಳಗ್ನೊತ್ತು ಖಾಲಿ ಇರುತ್ತೆ, ಮಾಡ್ಕೊಂಡು ಹೋಗಪ್ಪ ಅಂತಂದೆ. ಸರಿ, ಇಲ್ಲ ಸರ್, ನನಗೆ ಬೆಳಗ್ನೊತ್ತು ಬರೋಕ್ಕಾಗಲ್ಲ, ಸಂಜೆ ಹೊತ್ತು ಕೊಡಿ ಅಂತಂದೆ. ಅಯ್ಯಯ್ಯ, ಸಂಜೆ ಹೊತ್ತು ಆಗಲ್ಲ ಕರೆಯ ಅಂತಂದ. ಅದಕ್ಕೆ ಇಲ್ಲ ಸುಬ್ಬ, ನಾನು ಫ್ರೆಂಡ್ಸು, ಅವನು ಬೆಳಗ್ನೊತ್ತು ಬರ್ತಾನೆ, ನಾನು ಸಂಜೆ ಹೊತ್ತು ಬರ್ತೀನಿ, ನಾವಿಬ್ರು ಟೈಮಿಂಗ್ಸ್ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತಂದ. ಸರಿ, ಆಗೋ ಅಡ್ಜಸ್ಟ್ ಮಾಡ್ಕೊಡ್ರಪ್ಪ ಅಂತಂದೆ. ಸರಿ, ಇವನು ಬರೋನು ಬಂದ, ಒಂದು ತೆಂಗಿನಕಾಯಿ ತಗೊಂಬಂದ, ಕಾಲ ಮೇಲೆ ಹೊಡೆದ. ಪುಣ್ಯಕ್ಕೆ ತಲೆ ಮೇಲೆ ಹೊಡಿಲಿಲ್ಲ. ಸರಿ, ಟೈಪ್ರೈಟರ್ ಮುಂದೆ ನಿಂತ್ಕೊಂಡ. ಸಾರ್, ಪ್ರೇಮ ಪ್ರೀತಿ ಎಲ್ಲಿದೆ ಎಂದ. ಅಯ್ಯೋ ಮುಂದೆ ಇದೆ, ಟೈಪ್ ರೈಟಲ್ಲಿರೋ ಕನ್ನಡ ಅಕ್ಷರ ಕಲ್ತ್ಕೊಳ್ಳೋ ಮೊದಲು ಆಮೇಲೆ ಪ್ರೇಮ ಪ್ರೀತಿ ಆಗ್ಲಿ ಅಂತಂದೆ. ಸರಿ, ಹಾಗೆ ಹುಡುಕಿದ್ನೋ ಏನೋ, ಏನ್ ಮಾಡಿದೆ ಏನೋ, ಕಟಕಟ 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 ಅಂತ ಹೊಡೆದ. ಒಬ್ಬಗ್ ನೋಡಿದೆ, ಪ್ರೇಮ ಪ್ರೀತಿ ಪ್ರೇಮ ಪ್ರೀತಿ ಪ್ರೇಮ ಪ್ರೀತಿ. ಆಮೇಲೆ ಸರಿ, ಪ್ರೇಮ ಪ್ರೀತಿ ಅಂತ ಹೊಡೆದಿಟ್ಟಿದ್ನಲ್ಲ, ಸರಿ ಮುಡಿದ್ರೆ ಯೋಗ್ಯತೆ ಎಷ್ಟು ಅಂತ ಸುಮ್ಮನೆ ಆಗ್ಬಿಟ್ಟೆ. ಅಷ್ಟದ ಭಾರತಿ ಅದು ಬಂದು, ಸರ್ ನನಗೆ ಸಂಜೆ ಹೊತ್ತಾಗಲ್ಲ, ಬೆಳಗ್ಗೆ ಹೊತ್ತು ಅಡ್ಜಸ್ಟ್ ಮಾಡ್ಕೊಡಿ ಅಂದ್ಲು. ಸರಿ, ಓಲ್ಡ್ ಸ್ಟೂಡೆಂಟ್ ಪಾಪ ಮಾಡ್ಲೇಬೇಕಲ್ಲ. ಸರಿ ಆಯ್ತಮ್ಮ ಅಂದೆ. ಅದಕ್ಕೆ ಇವ್ರು ಎದ್ದು ಬಂದ, ಸರ್ ನನಗೂ ಸಂಜೆ ಹೊತ್ತಾಗಲ್ಲ, ಬೆಳಗ್ಗೆ ಹೊತ್ತು ಮಾಡ್ಕೊಡಿ ಅಂತಂದ. ಅಯ್ಯೋ ಪುಣ್ಯಾತ್ಮ, ಅವಳಿಗೆ ಮಿಷನ್ ಅಡ್ಜಸ್ಟ್ ಮಾಡಕ್ ಆಗ್ತಾ ಇಲ್ಲ, ನಿನಗೆಲ್ಲಿಂದ ಮಾಡ್ಲು ಅಂತಂದೆ. ಇಲ್ಲ ಸರ್, ನೀವು ಹೇಗಾದ್ರು ಮಾಡ್ಲೇಬೇಕು, ಇಲ್ದಾದ್ರೆ ನಾನು ಪ್ರಾಣ ತೆಕ್ಕೊಂಬಿಡ್ತೀನಿ ಅಂತಂದ. ಅಯ್ಯೋ ಇನ್ನು ಪ್ರಾಣ ತೆಕ್ಕೊಂಬಿಟ್ರೆ ಆ ಪಾಪ ನನ್ನ ತಲೆ ಮೇಲೆ ಬರುತ್ತಲ್ಲ. ಸರಿ ಆಯ್ತು, ನೋಡಿ ಹೇಗೆ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿದೆ. ಅವರಿಬ್ರು ಜೊತೆಲಿ ಹೋಗ್ತಿದ್ರಾ? ಇಲ್ಲ, ಕೆಲವು ದಿವಸ ಕ್ಲಾಸ್ ಬಿಟ್ಟ ಮೇಲೆ ಇವಳು ಹೊರಟೋಗ್ತಿದ್ಲು, ತಕ್ಷಣ ಇವನು ಹೊರಟೋಗ್ತಿದ್ದ. ಅದಾದ ಕೆಲವು ದಿವಸದ ಮೇಲೆ ಇಬ್ರು ಜೊತೆಲೇ ಹೋಗ್ತಿದ್ರು. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಈ ಸಾಕ್ಷಿ ಪ್ರಕಾರ ಸುರೇಶ್ ಭಾರತಿನ್ ನೋಡಿ ಮೋಹ ಪಟ್ಟು ಹೇಗಾದ್ರೂ ಮಾಡಿ ಅವಳ ವಶಪಡಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟನೆ ವಿನಃ ಭಾರತಿ ಆತನಿಗಾಗಲಿ ಆತನ ಆಸ್ತಿಗೋಸ್ಕರವಾಗಲಿ ಮರಳಾಗಲಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಯುವರ್ ಕ್ವಶನ್ಸ್ ಪ್ಲೀಸ್. No questions, Your Honor. ಎರಡನೇ ಸಾಕ್ಷಿಯಾಗಿ ಪಾರ್ಕ್ ವಾಚ್ಮನ್ ಸಿದ್ದಪ್ಪನ್ ವಿಚಾರಿಸಬೇಕು. ಸಿದ್ದಪ್ಪ, ಭಾರತಿ ಸುರೇಶ್ ಇಬ್ರು ಪಾರ್ಕ್ ಬರ್ತಾ ಇದ್ರ? ಹೌದು. ಎಷ್ಟೊತ್ತಿರ್ತಾ ಇದ್ರು? ಕತ್ಲಾಗೋರ್ಗು ಇರ್ತಿದ್ರು. ಎಷ್ಟೋ ಸಲ ಕತ್ಲಾದ್ರೂ ಸಹ ಅವರೇ ಇನ್ನೂ ಇರೋಣ ಅಂತ ಹೇಳ್ತಿದ್ರು. ಈ ಮನೇಲಿ ಬೈತಾರೆ ಅಂತ ಹೆದರ್ಕೊಂಡು ಹೊರಟೋಗ್ತಾ ಇದ್ರು. ದಟ್ಸ್ ಆಲ್ ಯುವರ್ ಆನರ್. ಯುವರ್ ವಿಟ್ನೆಸ್ ಪ್ಲೀಸ್. No questions, Your Honor. ಮೂರನೇ ಮುಖ್ಯ ಸಾಕ್ಷಿಯಾಗಿ ಪ್ರವಾಸಿ ಮಂದಿರದ ಮ್ಯಾನೇಜರ್ ನಾಗಪ್ಪನ ವಿಚಾರಿಸಬೇಕು. ನಾಗಪ್ಪ ಅವರೇ, ನೀವು ಪ್ರವಾಸಿ ಮಂದಿರದಲ್ಲಿ ಎಷ್ಟು ದಿನದಿಂದ ಇದ್ದೀರಿ? 8 ವರ್ಷದಿಂದ ಮ್ಯಾನೇಜರ್ ಆಗಿದ್ದೀನಿ. ಹಾ. ಈ ಸುರೇಶ್ ನಿಮ್ಮ ಪ್ರವಾಸಿ ಮಂದಿರಕ್ಕೆ ಎಷ್ಟು ಸಲ ಬಂದಿದ್ರು? 2 ಸಾರಿ. ಯಾವಾಗ? 4 ತಿಂಗಳ ಹಿಂದೆ ಒಂದ್ ದಿವಸ ಬಂದು ನಾಳೆ ರೂಮ್ ಬೇಕು ಅಂತ ಬುಕ್ ಮಾಡ್ಕೊಂಡು ಹೋದ್ರು. ಮಾರನೇ ದಿವಸ ಈ ಹುಡುಗಿ ಜೊತೆಲಿ ಬಂದ್ರು. ರೂಮ್ ಬಂದಾಗ ಅವರಿಬ್ರು ಯಾವ ರೀತಿ ಇದ್ರು? ಅಂದ್ರೆ ಯಾವ ತರ ಡ್ರೆಸ್ ಮಾಡ್ಕೊಂಡಿದ್ರು? ಇಬ್ರು ಡ್ರೆಸ್ ನಂದೋಗಿತ್ತು, ತಲೆಯಲ್ಲಿ ಕೂಡ ನೀರು ತೊಟ್ಟುತ್ತಾ ಇತ್ತು. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಕ್ವೆಶ್ಚನ್ಸ್ ಪ್ಲೀಸ್. No questions, Your Honor. ಯುವರ್ ಆನರ್, ಈ ಸಾಕ್ಷಿಗಳ ಆಧಾರದಿಂದ ಆಪಾದಿತ ಸುರೇಶ್ ಭಾರತಿ ಜೊತೆಲಿ ಏಕಾಂತವಾಗಿರಬೇಕು ಅಂತ ರೂಮ್ ತಗೊಂಡಿದ್ದು ಸ್ಪಷ್ಟವಾಗಿದೆ. ಅಷ್ಟೇ ಅಲ್ಲದೆ ಭಾರತಿನೇ ತನ್ನನ್ನ ಬಲವಂತವಾಗಿ ರೂಮಿಗೆ ಕರ್ಕೊಂಡು ಹೋಗಿ ಅಸಭ್ಯ ರೀತಿಯಲ್ಲಿ ನಡ್ಕೊಂಡ್ಲು ಅಂತ ಆಪಾದಿತನ ಪರವಾಗಿ ವಾದಿಸಿದ ಲಾಯರ್ ಹೇಳಿದ್ದು ಶುದ್ಧ ಸುಳ್ಳು ಅಂತ ಗೊತ್ತಾಗ್ತಿದೆ.
ಸುರೇಶ್ ಉದ್ದೇಶಪೂರ್ವಕವಾಗಿಯೇ ಭಾರತಿನ ನೀರಿನಲ್ಲಿ ನೆನೆಯೋ ಹಾಗೆ ಮಾಡಿ ಅವಳ ರೂಮಿಗೆ ಕರ್ಕೊಂಡು ಹೋಗಿ ಬಲವಂತ ಮಾಡಿ ತನ್ನ ಇಷ್ಟಾರ್ಥನ ನೆರವೇರಿಸಿಕೊಂಡಿದ್ದಾನೆ ಅನ್ನೋದು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಯುವರ್ ಆನರ್, ಇದೇ ಸಂದರ್ಭದಲ್ಲಿ ಆಪಾದಿತನ ಕೆಲವು ಪ್ರಶ್ನೆಗಳು ಕೇಳೋಕೆ ಅನುಮತಿ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ರಿಕ್ವೆಸ್ಟ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ಮಿಸ್ಟರ್ ಸುರೇಶ್, ನೀವು ಭಾರತಿನ ಪ್ರೀತಿಸಿದ್ದುಂಟಾ? ಇಷ್ಟಪಡೋದನ್ನ ನೀವು ಪ್ರೀತಿ ಅನ್ನೋ ಆಗಿದ್ರೆ ಹೌದು, ಪ್ರೀತಿಸಿದುಂಟು. ಇಷ್ಟಪಡೋದು ಅಂದ್ರೆ ಏನು? ಅವಳ ಹತ್ರ ಮಾತಾಡ್ಬೇಕು ಅನ್ನೋದಾ? ಅವಳನ್ನ ನೋಡ್ಬೇಕು ಅನ್ನೋದಾ? ಅವಳನ್ನ ಅನುಭವಿಸ್ಬೇಕು ಅಂತ ಆಸೆ ಪಡೋದಾ? ಇಲ್ಲ ಮದುವೆ ಮಾಡ್ಕೋಬೇಕು ಅನ್ನೋದಾ? ಯಾವ್ದು ಇಷ್ಟಪಡೋದು ಅಂದ್ರೆ? ಇಷ್ಟಪಡೋದು ಅಂದ್ರೆ ಇಷ್ಟಪಡೋದು ಅದೇ ಯಾವುದು ಅಂತ? ಅಂದ್ರೆ ಅಭಿಪ್ರಾಯಗಳನ್ನ, ಅಭಿರುಚಿಗಳನ್ನ ಒಬ್ರು ಇನ್ನೊಬ್ರಿಗೆ ಹೇಳ್ಕೊಂಡು, ಒಬ್ರು ಕೆಟ್ಟದ್ದು ಒಳ್ಳೇದು ಇನ್ನೊಬ್ರು ಗಮನಿಸ್ಕೊಂಡು ಪರಸ್ಪರವಾಗಿ ಸ್ನೇಹದಿಂದ ಇರೋದೇ ಇಷ್ಟಪಡೋದು. ಓಹೋ, ಗಂಡು ಹೆಣ್ಣಿನ ಸ್ನೇಹದಿಂದ, ಏಕಾಂತದಲ್ಲಿದ್ದ ಕಾರಣದಿಂದ ಇಬ್ಬರ ಮಧ್ಯೆ ಶಾರೀರಿಕ ಸಂಬಂಧವಾದ್ರೆ ಅದು ತಪ್ಪೋ ಸರಿಯೋ? ಇಬ್ಬರಿಗೂ ಅಭ್ಯಂತರ ಇಲ್ಲದೆ ಹೋದ್ರೆ ಅದ್ ಹೇಗೆ ತಪ್ಪಾಗಕ್ ಸಾಧ್ಯ? ಅಂದ್ರೆ ಇಬ್ರು ಇಷ್ಟಪಟ್ಟು ಹತ್ತಿರವಾದ್ರೆ ಯಾರ ತಪ್ಪು ಅಲ್ಲ ಅಂತಲ್ಲ ನಿಮ್ಮ ಅಭಿಪ್ರಾಯ? ಹೌದು. ಮಿಸ್ಟರ್ ಸುರೇಶ್, ಸುಖ ಸಂತೋಷಗಳ ಇಬ್ರು ಸಮವಾಗಿ ಹಂಚಿಕೊಂಡ ಮೇಲೆ ಯಾರು ಯಾರನ್ನು ಪರಸ್ಪರ ನಿಂದಿಸಬಾರದು ಅಲ್ವಾ? ಹೌದು. ಅಂದಮೇಲೆ ಆನಂದನ ಅನುಭವಿಸೋದ್ರಿಂದ ಬಂದ ಕಷ್ಟ, ನಷ್ಟ, ನೋವು, ಅವಮಾನ ಇವನ್ನೆಲ್ಲ ಇಬ್ರು ಸಮವಾಗಿ ಹಂಚ್ಕೋಬೇಕು ಅಲ್ವಾ? ಕಮಾನ್ ಆನ್ಸರ್ ಮೀ. ಇಬ್ರು ಆನಂದನ ಅನುಭವಿಸಿದ ಮೇಲೆ ಅವಳೊಬ್ಬಳೇ ಯಾಕೆ ಅವಮಾನ ಪಡಬೇಕು? ಅಲ್ಲ, ಈ ಪ್ರಶ್ನೆಯನ್ನ ಕೇಳಬೇಕಾದ್ದು ದೇವ್ರನ್ನ, ನನ್ನ ಕಕ್ಷಿಗಾರನ ಅಲ್ಲ. ಯಾಕೆ ಗಂಡು ಹೆಣ್ಣು ಸೇರಿದ್ರು ತಾಯಿ ಆಗೋ ಹಣೆ ಬರ ಬರೆದಿರೋದು ಹೆಣ್ಣಿಗೆ, 9 ತಿಂಗಳು ಹೊರು ಹೇರು ಅಂತ ಶಿಕ್ಷೆ ಬಿತ್ತಿರೋದು ಹೆಣ್ಣಿಗೆ. ಎಸ್, ನಿಜ. ಆ ಕೆಲ್ಸಕ್ಕಿಬ್ರು ಹೊಣೆಗಾರರಾದ್ರು ತಾಯಾಗೋ ಅವಕಾಶ ಹೆಣ್ಣಿಗೆ ಕೊಟ್ಟಿದ್ದಾನೆ ದೇವರು. ಆದ್ರೆ ಮದುವೆ ಆಗದೆ ತಾಯಾದ ಹೆಣ್ಣನ್ನ ಅಪರಾಧಿ ಅಂತ ಹೇಳಿದಾನ ದೇವರು? ಇಲ್ಲ. ಮದುವೆ ಆಗದೆ ತಾಯಾದ ಹೆಣ್ಣನ್ನ ಯಾರು ಮದುವೆ ಮಾಡ್ಕೋ ಕೂಡುದು ಅಂತ ಆಜ್ಞೆ ಮಾಡಿದಾನ ದೇವರು? ಇಲ್ಲ. ಮದುವೆ ಆಗದೆ ಗರ್ಭಿಣಿಯಾದ ಹೆಣ್ಣನ್ನ ಕುಲಟೆ ಅಂತ ಕೂಗೋಕ್ ಹೇಳಿದ್ನ ದೇವರು? ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಹುಟ್ಟಿದ ಮಗುನ ತಂದೆ ಇಲ್ಲದ ಮಗು ಅಂತ ಅಸಹ್ಯ ಪಟ್ಕೊಳ್ಳೋಕೆ ಹೇಳಿದ್ನ ದೇವರು? ಇಲ್ಲ ಇಲ್ಲ. ಮದುವೆ ಆಗದೆ ತಾಯಾಗೋದು ಮಹಾಪಾಪ ಅಂತ ಹೇಳಿದಾನ ದೇವರು? ಅದು ತಪ್ಪು. ಆ ತಪ್ಪಿಗೆ ಅವಳಿಗೆ ಶಿಕ್ಷೆ ಕೊಡಬೇಕು, ಅವಮಾನ ಮಾಡಬೇಕು, ಸಮಾಜದಲ್ಲಿ ಗೌರವ ಸ್ಥಾನ ಇಲ್ದ ಹಾಗೆ ಮಾಡಬೇಕು, ಪತಿತೆ ಅನ್ಬೇಕು ಅಂತ ನಿರ್ಣಯ ಮಾಡಿದವರು ಯಾರು? ದೇವ್ರ? ಇಲ್ಲ, ಮನುಷ್ಯ. ಅದೇ ಮನುಷ್ಯ ಗಂಡು ಮಾಡಿದ್ದು ತಪ್ಪು ಅಂತ ಯಾಕೆ ಹೇಳ್ತಾ ಇಲ್ಲ? ಅವನ್ನ ಯಾಕೆ ಅವಮಾನ ಮಾಡ್ತಾ ಇಲ್ಲ? ಅವನಿಗೂ ಮದುವೆ ಮಾಡ್ಕೊಳ್ಳೋ ಅರ್ಹತೆ ಇಲ್ಲ ಅಂತ ಯಾಕೆ ಹೇಳ್ತಾ ಇಲ್ಲ? ಯುವರ್ ಆನರ್, ಈ ವ್ಯಕ್ತಿ ಅನ್ಯಾಯ ಮಾಡಿದ್ದು ಒಬ್ಬರಿಗಲ್ಲ, ಇಬ್ಬರಿಗೆ. ಈ ಹೆಣ್ಣಿಗೆ, ಇವಳು ಹುಟ್ಟೋ ಮಗುಗೆ. ಅಪ್ಪ ಯಾರು ಅಂತ ಅಮ್ಮ ಹೇಳಲಾರ್ದೆ, ತಂದೆ ಇಲ್ಲದ ತಬ್ಬಲಿ ಅಂತ 4 ದಿನ ಅವಹೇಳನ ಮಾಡ್ತಾ ಇದ್ರೆ ನೋವಿನಿಂದ, ಅವಮಾನದಿಂದ ತಲೆ ತಗ್ಗಿಸ್ಕೊಂಡು ಬಾಳಬೇಕು ಆ ಹುಟ್ಟೋ ಮಗು, ಇಲ್ವೇ? ಕುಂತಿ ಹಾಗೆ ಅವಳು ತನ್ನ ಮಗುನ ಅನಾಥೆಯಾಗಿ ಬಿಟ್ಬಿಟ್ರೆ ಆ ಮಗು ಭಿಕ್ಷೆ ಬೇಡ್ಕೊಂಡು, ಎಂಜಿಲ್ ತಿಂದ್ಕೊಂಡು, ಸುಖಕ್ಕೆ ದೂರವಾಗಿ, ಸಮಾಜಕ್ಕೆ ಭಾರವಾಗಿ ನೋಡೋವ್ರ ದೃಷ್ಟಿಲಿ ಕೇವಲವಾಗಿ ಬಾಳಬೇಕು. ಯುವರ್ ಆನರ್, ಈ ಘಟನೆಯ ಪರಿಣಾಮ ಮುಂದೆ ಏನಾಗುತ್ತೆ ಅಂತ ಕೋರ್ಟ್ಗೆ ತಿಳಿಸೋದಕ್ಕೋಸ್ಕರ ನಾಳೆ ನನ್ನ ಕ್ಲೈಂಟ್ಗೆ ಹುಟ್ಟೋ ಮಗುಗೆ ತಂದೆ ಯಾರು ಅಂತ ತಿಳಿದೇ ಹೋದ್ರೆ ಅದರ ಪರಿಣಾಮ ಏನಾಗುತ್ತೆ ಅಂತ ಎಲ್ರಿಗೂ ತಿಳಿಸೋದಕ್ಕೋಸ್ಕರ ಸರೋಜಾ ಅನ್ನೋ ಮಗುನ ಇಲ್ಲಿ ಕರೆಯೋಕೆ ಅಪ್ಪಣೆ ಕೋರ್ತಾ ಇದ್ದೀನಿ. ಐ ಅಬ್ಜೆಕ್ಟ್ ಯುವರ್ ಆನರ್. ಈ ಕೇಸ್ಗೆ ಸಂಬಂಧಪಡದೇ ಇರೋ ವ್ಯಕ್ತಿಗಳನ್ನ ಇಲ್ಲಿ ಕರೆಯೋದು ಅನಗತ್ಯ. ಯುವರ್ ಆನರ್, ಇದೇ ರೀತಿ ನಡೆದ ಒಂದು ಹಳೆ ಕಥೆಯ ಫಲಿತಾಂಶನ ಒಂದು ಸಲ ಪರಿಶೀಲಿಸೋದ್ರಿಂದ ಈ ಮೊಕದ್ದಮೆಯ ನ್ಯಾಯ ತೀರ್ಮಾನಕ್ಕೆ ಸಹಾಯವಾಗುತ್ತೆ ಅಂತ ನಾನ್ ತಿಳಿಸ್ತಾ ಇದ್ದೀನಿ. ರಿಕ್ವೆಸ್ಟ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್.